ಲಕ್ಷ್ಮಕ್ಕ ಏನ್ ಮಾಡಕತ್ತಿ ಅಲ್ಲಿ? ಅಯ್ಯ ವಿಜ್ಜೆ ಬಾರ್ಲೆ. ಈ ಮನೆಗೆ ಯಾರು ಬಾಡಿಗೆ ಬರವಲ್ರಿ ಅವ. ಬಾಡಿಗೆ ಬಂದ್ರೆ ಒಟ್ಟು ಕೈ ಖರ್ಚಾಗತ್ತ, ಹಾಲಿಂದು ಪಾಲಿಂದು ಅದು ಇದು ಅಂದ್ರೆ ಮನೆ ನಡೀತೈತವ. ಈ ಮೊದ್ಲ ಯಾರೋ ಒಬ್ರು ಬಂದಿದ್ರವ ಯಾವ್ದೋ ಊರ್ಲಿಂದ. ಈಗ ಅವ್ರು ಹೋದ್ಮೇಗಂತೂ ಮನೆಗೆ ಯಾರು ಬಾಡಿಗೆ ಬಂದಿಲ್ಲ. ಒಟ್ಟು ಯಾರು ಮನೆ ಪನಿ ಕೇಳ್ಕೊಂಬಂದ್ರೆ ಒಟ್ಟು ಹೇಳಿ ನಮ್ಮ ಮನೇಲಿ ಬಾಡಿಗೆ ಕೊಡೋಕೈತಿ ಅಂತೇಳಿ. ಅಯ್ಯ ಹೌದನ? ಮೊನ್ನೆ ಯಾರ ಕೇಳ್ದಂಗ ಆತ ನನಗೆ ನಿನ್ ಮನೆ ಲಕ್ಷ್ಯ ಇಲ್ಲ ಅನ್ನಂಗೆ ನೀ ಅವಾಗ ಕೊಡಂಗಿಲ್ಲ ಅಂದಿದ್ದಲ್ಲ. ಈಗ ಮಗನ ಮದುವೆ ಆಗೈತೆ ಮತ್ತೆ ಬೇಕಾಕತ್ತೆ ಅಂತಂದ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲವ. ಇಲ್ ಬಿಡ್ಲೆ, ಮಗನ ಮದುವೆ ಆದ್ರೆ ನಾನು ಇಲ್ ಬಿಡು ಬೀಗರು ಬಿದ್ರು ಬರ ಕೈಲಾಕ ಮತ್ತೆ ಹೊಸ ಮದುವೆ ಬಂದಾಗ ಬೇಕಲ್ಲ ಅಂತ ಅನ್ಕೊಂಡು ಸುಮ್ಮನೆ ಆದ್ನವ. ಮದುವೆ ಆತಿ ಎಲ್ಲ ಆತು. ಆಮೇಲೆ ನಮ್ದು ದೊಡ್ಡ ಮನೆ ಐತಲ್ಲೇ ಅಷ್ಟ ಬೇಕಾದಂಗ ಆತ್ ನಮ್ದು. ಈಗ ನೋಡಿ ಸುಮ್ಮನೆ ಖಾಲಿ ಬಿದ್ದೈತಿ. ಇಲ್ಲಿ ಕಸ ಹೊಡೆದು ಸ್ವಚ್ಛ ಮಾಡೋದ್ರಾಗ ಆಗಂಗಿಲ್ಲವ. ಆದ್ಮೇಲೆ ಮನಿ ಹಂಗ ಬಿದ್ರೆ ಬೇಸಲ್ಲದ. ಯಾರ ಇದ್ರೆ ಚಂದ ದೀಪ ಹಚ್ಬೇಕು ಮನ್ಯಾಗ ಅಂದ್ರೆ ಅದಕ್ಕೆ ಮನಿಗೊಂದು ಕಳ ಇರುತ್ತೆ. ಒಟ್ಟು ನೋಡು ಯಾರು ಬಂದ್ರೆ ಒಟ್ಟು ಹೇಳಿ ಕಳಿಸ್ಲಿ ಒಟ್ಟು. ಆತ್ ತಗೋ. ಈ ಸಲ ಓಣ್ಯಾಗನು ಹೇಳ್ತೀನಿ, ಯಾರು ಬಂದ್ರೆ ಲಕ್ಷ್ಮಕ್ಕಂದ ಐತೆ ಸ್ವಲ್ಪ ಹೇಳ್ರವ ಅಂತ ಹೇಳ್ತೀನಿ. ನಾನು ಹಂಗೇನಾರಿದ್ರೆ ಹೇಳ್ತೀನಿ ತಗೋ. ಬಾಲೆ ಚಾ ಕುಡ್ದು ಹೋಗಿ ಅಂತ. ಏನ್ ಮಾಡಕತ್ತ ನಿಮ್ ಸೊಸಿ? ಒಳಗೇನ ಕೆಲಸ ಮಾಡಕತ್ತಿದ್ಲು. ಬಾ ಹೋಗಂಬ ನೋಡಮ್. ದೀಪಾ ದೀಪಾ ಏನ್ರಿ ಅತ್ತೀರ? ಏನಿಲ್ಲವಾ, ವಿಜ್ಜಿ ಬಂದಿದ್ಲು. ಒಟ್ಟು ಚಾ ಮಾಡ್ಕೊಂಬಾರ ಇಬ್ರಿಗೂ ಒಟ್ಟು. ತಂದ್ರಿ ಅತ್ತೀರ. ಕುಂದ್ರ ಬೈತಾಗ ಲಕ್ಷ್ಮಕ್ಕ ಪುಣ್ಯ ಮಾಡ್ಯಾವ, ಒಳ್ಳೆ ಸೊಸಿ ಸಿಕ್ಳು ನಿನಗಂತ ಅನ್ನಂಗ. ಇನ್ನ ಇಬ್ರು ಹುಡುಗರಿಗೆ ನೋಡಕತ್ತೇನ ಮತ್ತೆ? ಇಲ್ಲಲ್ಲೇ ಮಗಳು ಮುಗಿಸ್ಬೇಕಿಲ್ಲ ಮೊದ್ಲ, ಆಮೇಲೆ ಅವ್ರಿಬ್ರದವ. ಈಗ ಹುಡುಗಿನ ವಯಸ್ಸಿ ಬಂದೈತಿ. ಇವ್ರಿಬ್ರದ್ದು ಏನ್ ಗಣಮಕ್ಳದ್ದು ಸ್ವಲ್ಪ ತಡ ಮಾಡಿದ್ರೆ ನಡಿತೈತಿ. ಆದ್ರೆ ಹುಡುಗಿದಂಗ್ ಮಾಡಕ್ ಬರಂಗಿಲ್ಲಲ್ಲ. ಇದಂತ ದೊಡ್ಡತಿದ್ನವ, ಇದನ್ನ ಮುಗಿಸ್ಬಿಟ್ಟೆ. ಈಗ ಹುಡುಗಿದ್ ಮಾಡಿ ಆಮೇಲೆ ಅವ್ರಿಬ್ರು ಮಾಡೋಣ ಅಂತ. ಹೌದ್ ಬಿಡು, ಅದೇನ್ ಕರೆಯು. ಎಲ್ಲಿ ಯಾರು ಕಾಣವಲ್ರಲ್ಲ ಹುಡ್ರು. ನಿನ್ ಮಗಳು ಯಾರು? ಸೀತಾ ಕಾಲೇಜಿಗೆ ಹೋಗಕಟ. ಇದು 1 ವರ್ಷ ಆದ್ರ ಆತಂತ. ಆದ್ಮೇಲೆ ತೋರ್ಸೋಣ ಅಂತ. ಆಕಿದು ಮುಗಿದ್ಬಿಡ್ತೈತೆ ಅಟೊತ್ತಿಗೆ. ಅದೇನ ಡಿಂಗ್ರಿ ಮಾಡ್ತಾ ಅಂತ. ಮುಗಿದ್ರ ಒಂದು ನಾಳೆ ನೌಕರಿ ಪಕ್ರಿಗೆ ಅನುಕೂಲ ಆಗುತ್ತೆ. ಇದು 1 ವರ್ಷ ಮುಗಿಸ್ತೀವ ಅಂದ್ಲ. ಆಮೇಲೆ ಇನ್ನ ಇಬ್ರು ಅವ್ರು ಹೋಗ್ಯಾರ ಕಾಲೇಜಿಗೆ. ಈಗ ದೊಡ್ಡ ತವಲಕ್ ಹೋಗ್ಯಾನ ಅವ್ರ ಅಪ್ಪನ್ ಕೊಟ್ಟಾರ. ಈಗ ಇಂಕಿ ನಾನು ಸಸಿ ನಾನು ಇಬ್ರ ನೋಡ ಮನ್ಯಾಗ. ಹೌದನ? ಅಡಿಗೆ ಏನ್ ಮಾಡಿದ್ಲ ನಿನ್ ಸಸಿ? ಹೊಲ್ದಾಗ ನಿನ್ನೆ ಇವರು ಪುಂಡಿ ಸೊಪ್ಪಿತ್ತಂತ. ಪುಂಡಿ ಸೊಪ್ಪು ತಗೊಂಬಂದಿದ್ರು. ಸೋಸ್ ಕೊಟ್ಟಿದ್ನೆ. ಪುಂಡಿ ಸೊಪ್ಪಿಂದ ಪಲ್ಯ ಮಾಡ್ಯಾಳ. ಅದೇನ ಪುಂಡಿ ಸೊಪ್ಪಿಂದ ಚಟ್ನಿ ಅಂತವ, ಅದನ್ನು ಮಾಡ್ಯಾಳವ. ಎಂಥ ರುಚಿಗೆ ಗೊತ್ತೇನ? ನಿಂಗೆ ಕೊಡ್ತೀನಿ ಸುಮ್ಮನೆ ನೋಡ್ಬಿಟ್ಟು. ಇವ ಏನು ಸೊಸಿ ಇದು ರುಚಿ ಮಾಡ್ತಾಳೆ ಇವ ನನ್ನ ಸೊಸಿ. ಭಾಳ ಚಲೋ ಅಡಿಗೆ ಮಾಡ್ತಾ ಬಿಡವ. ಸುಳ್ಳು ಅನ್ಬಾರ್ದು. ಅವರು ಚಲೋ ಸಂಪ್ರದಾಯ ಕಲ್ಸಾಬಿಡು. ಆಮೇಲೆ ಒಟ್ಟ ಎದ್ರ ಮಾತಾಡಲ್ಲ. ನಾ ಹೇಳಿದಕ್ಕೆಲ್ಲ ಸುಮ್ಮನೆ ಹ್ಞೂ ಅಂತೈತಿ ಪಾಪ. ಈ ಏಟ್ರ ಕೆಲಸ ಅಲ್ಲಿ ಹ್ಞೂ ಅಂತ ಅನ್ನಂಗಿಲ್ಲ ಪಾಪ. ನಾನು ಏನಾರು ಮಾಡೋಕೋರು ಬ್ಯಾಡ್ರಿ ಎತ್ತೀರ ಅಂತ ಹಂಗ ಮಾಡ್ತೈತಿ ಪಾಪ. ಭಾಳ ಒಳ್ಳೆ ಸೊಸಿ ಸಿಕ್ತು ಬಿಡವ ನನಗೆ. ಚಲೋ ನೋಡವ ಲಕ್ಷ್ಮಕ್ಕ, ಒಳ್ಳೇದಾತ. ನಮಗಿಲ್ಲ ಇದ್ರಂಗ ಇನ್ನ ಇಬ್ರು ಸೋಸ್ತರು ಬಂದ್ರೆ ಚಂದ ಇರುತ್ತೆ ಜೀವನ. ಒಬ್ಬೇಕೆ ಯಾರು ಎಡವಟ್ಟಕ್ಕೆ ಬಂದ್ರೆ ಮನಿ ಎಲ್ಲ ಕುಲಿಗಟ್ಟು ಹೋಗುತ್ತೆ ನೋಡು. ಹ್ಞೂ ನವಯ್ಯವ್ವ, ನಾನು ಆ ದೇವ್ರಂತಲ್ಲೇ ಅದನ್ನ ಬಿಡ್ಕೋತೀನಿ. ನನಗೆ 3 ಮಂದಿ ಶಸ್ತ್ರನು ಚಲೋ ಶಸ್ತ್ರ ಸಿಗ್ಲಿ, ಅಳಿಯನ ಮನಿ ಮಗ ಇದ್ದಂಗೆ ಸಿಗ್ಲಪ್ಪ ಅಂತ ಬಿಡ್ಕೋತ ನೋಡವ. ಸರಿ ಗಿರ್ಜಕರ. ದೀಪಾ ಹೊರವೆಲ್ಲ ಮುಗಿತಾ? ಹ್ಞೂನ್ರಿ ಗಿರ್ಜಕರ, ಆಗೇತ್ರಿ. ಹೊರಗೆ ಒಂಚೂರು ಸಗಣಿ ಪುಟ್ಟಿನ ಸಗಣಿ ತೆಗೆದಿಟ್ಟಿದ್ರಿ ಕುಳ್ಬಡ್ಯಾನ ಅಂತೇಳಿ. ಈಗ ಒಂಚೂರು ಕುಳ್ಬಡದ ಹಂಗ ಅಲ್ಲೇ ಒಗ್ಯಾಣಿಟ್ಟಿನ್ರಿ. ಒಕ್ಕೊಂಬಂದ್ರೆ ಆತ್ ನೋಡ್ರಿ. ಅಲ್ಲ ದೀಪ, ಸಗಣಿ ಯಾಕೆ ಕುಳ್ಬಡ್ಯಾಕ ಹೋಗಿದಿ? ಬಿಡು, ತಿಪ್ಪಿಗೆ ಹಾಕ, ಗೊಬ್ಬರ ಆಗತ್ತೆ. ನಿಮ್ಗೇನು ಕಮ್ಮಿ ಯವ್ವ. ನಿಮ್ಮ ಮಾವ ನಿನ್ ಗಂಡ ಕಟ್ಟಿಗೆ ನಿಟ್ಟ ಒಟ್ಟಾರ ಎತ್ತಲ್ಲ ಒಂದು ಬೇಸ್ ತುಡಿಸ್ಲ ಹಾಕಿ ಕಟ್ಟಿಗೆ ಬೇಕಾದಂಗೆ ಇರ್ತಾವ. ಯಾಕೆ ಸುಮ್ಮನೆ ಕೈಗೆ ಅದೆಲ್ಲ ಸಗಣಿ ಹಚ್ಕೊಂಡು ಯಾಕೆ ರಗಳಿ ಮತ್ತೊಂದು ಕೆಲಸ ಹೆಚ್ಚು ಮಾಡ್ಕೊಂತೀಯವ. ಸುಮ್ಮನೆ ಬಡ ಬಡ ತಿಪ್ಪಿಗೆ ಹಾಕ, ಹೊಲಕ್ಕೆ ಗೊಬ್ಬರ ಆಗತ್ತೆ. ಅಯ್ಯ ಇಲ್ರಿ ಗಿರ್ಜಕರ, ನಾನು ಗ್ಯಾಸಿಂದ ಅದು ಗೋಬರ್ ಗ್ಯಾಸ್ ಅಂತಾರಲ್ರಿ, ಸಗಣಿ ಹಾಕಿ ಗ್ಯಾಸ್ ಮಾಡೋದು. ಅದಕ್ಕೆ ಒಂಚೂರು ಸಗಣಿ ತೆಗೆದಿರ್ತೀನಿ. ಅದನ್ನ ಕಲಿಸಿ ಹುಂಡ್ಯಾಗ ಹಾಕ್ತೀನಿ. ನಮ್ಮ ಗ್ಯಾಸ್ ಅದ್ರದಾಗ ರೀ, ನಾವು ಸಿಲಿಂಡರ್ ತಗೊಳಂಗಿಲ್ರಿ. ಗ್ಯಾಸ್ನ ಅದನ್ನ ಮಾಡ್ತೀನಿ. ಆಮೇಲೆ ಒಂಚೂರು ಕುಳ್ಳುನು ಹಚ್ತೀನಿ. ಈ ಕಟ್ಟಿಗೆ ಅಂದ್ರೆ ಜಲ್ದಿ ಹತ್ತಲ್ಲ ನೋಡ್ರಿ. ಕುಳ್ಳಿಗೆ ಒಂಚೂರು ಇದನ್ನ ಹಾಕಿ ಹಚ್ಬಿಟ್ನಿ ಅಂದ್ರೆ ಕಟ್ಟಿಗೆ ಚಲೋ ಉರಿತಾವ್ರಿ. ನೀರು ಕಾಸಕ್ಕೆ ಅದನ್ನ ಮಾಡ್ತೀನಿ. ಮತ್ತೆ ಹಿಂಗಾದ್ರೆ ಒಟ್ಟು ಮನೆಗೆ ಉಳಿತಾಯ ಆಗತ್ತಲ್ರಿ. ಸಿಲಿಂಡರ್ ಎಲ್ಲದಕ್ಕೂ ಅಂದ್ರೆ ಮತ್ತೆ ಕರೆಂಟಿಂದು ನೀರು ಕಾಸೋದಂದ್ರೆ ಭಾಳ ಕಷ್ಟ ಆಗತ್ರಿ. ಒಲಿ ಹತ್ತೋದಕ್ಕೆ ತ್ರಾಸ ಆಗತ್ತಲ್ಲ. ಹಂಗಾಗಿ ನಾ ಕುಳ್ಳು ಯಾವಾಗಲೂ ಹಚ್ಚಿರ್ತೀನಿ. ಕುಳ್ಳಿಂದ ಒಂದ್ ಕಡೆ ಒಟ್ಟಿನ್ರಿ, ಕಟ್ಟಿಗೆ ಒಂದ್ ಕಡೆ ಒಟ್ಟಿನ್ರಿ. ಹ್ಞೂ ನಾವ ಅಜ್ಜಿ, ನಾ ಹೇಳೇನಿ ನನಗೂ ಹಿಂಗ ಅಂದ್ಲೋಡ. ಯಾಕೆ ಸುಳ್ಳು ಯಾಕೆ ಅಷ್ಟು ದನ್ಕೊಂತೀನಿ ಅಂದ್ರೆ ಇಲ್ಲ ಅಂದ್ಲೆ. ಅದೇನ ಗೋಬರ್ ಗ್ಯಾಸಿಂದ ಮಾಡಿಸ್ಯಾಳವ ಆಕಿನ. ಸರ್ಕಾರಲಿಂತ್ರ ಬಂದೈತ್ರಿ ಅತ್ತೀರ, ನಾ ಮಾಡಿಸ್ತೀನಿ ಅಂತೇಳಿ. ಅದರಿಂದ ನೋಡುವ ನಮ್ಮ ಮನ್ಯಾಗ ಗ್ಯಾಸಿನ ಸಿಲಿಂಡರ್ ಖರ್ಚಿಲ್ಲ. ಆಮೇಲೆ ನೀರು ಕಸಕ್ಕೆ ಬೇಸ್ ಅಲ್ಲಿಂದ ದೊಡ್ಡದೊಂದು ಹಂಡೆ ಹೋಗೋದು ಮೇಶ್ ಇದು ಮಾಡ್ಬಿಟ್ಟ, ಒಲಿ ಮಾಡ್ಬಿಟ್ಟಾಳ. ಅದ್ರಾಗ ಕುಳ್ಳು ಕಟ್ಟಿಗೆ ಎಲ್ಲ ಹಾಕಿ ನೀರು ಕಸಕ್ಕೆ ಒಂದು ದೊಡ್ಡ ಹಂಡೆ ನೀರು ಮುಂದೆ ಕಾಯಿಸ್ಬಿಡ್ತಾಳ. ಮನೆ ಅಷ್ಟು ಮಂದಿಗೆ ನೀರಕ್ಕ ನೋಡುವ. ಎಂತ ಶಾಣೆ ಬಂಗಾರ ಅಂತ ಸೊಸಿ ಸಿಕ್ಲವ ನನಗೆ. ಉಳಿತಾಯ ಇಂಥ ಹಾಗಚ್ಚು ಅದು ಇದು ಅಂತ ಖರ್ಚು ಮಾಡೋದು, ಆಮೇಲೆ ಪಿಸ್ಸ ಬಿಡು ಅದೇನು ಅಂತ ಒಟ್ಟನ ನೋಡು. ಒಂದು ಕಷ್ಟ ಸಿಕ್ಕೂ ನಾನು ಏನೋ ಒಂದು ಉಪಯೋಗ ಮಾಡ್ಕೊಂತ. ಅದ್ರ ಕೆಟ್ಟದಂತ ಒಂದೇನೋ ಹಿಂಗ ಒಗ್ಯಂಗಿಲ್ಲ ನೋಡ, ಅಷ್ಟು ಶಾಣೆ ಅದ ನೋಡವ. ಹೌದಾ ದೀಪಾ, ಹೆಂಗದ ಏನ್ ಮಾಡ್ಬೇಕು? ನಾನು ಒಂಚೂರು ಮಾಡ್ಸ್ಕೊತೀನಿ ಹೇಳ ಯವ್ವ. ಹೆಂಗ್ ನನಗೂ ಒಂಚೂರು ಗ್ಯಾಸರ ಉಳಿತಾಯ ಆಗೋ ತೋಟ. ನಮೂ ಅದಾವಲ್ಲ ಎತ್ತು ಆಕಳ ಎಮ್ಮಿ ಎಲ್ಲ ಅದಾವ. ಏನ್ ಮಾಡ್ಬೇಕು ಅಕ್ಕರ? ಅದು ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗೈತೆ ನೋಡ್ರಿ. ಅವ್ರಿಗೆ ಹೋಗಿ ಪಂಚಾಯತ್ಗೆ ಅಪ್ಲಿಕೇಶನ್ ಕೊಡ್ಬೇಕ್ರಿ. ನಾವು ಒಂದು ಗೋಬರ್ ಗ್ಯಾಸ್ ಹಾಕೊಡ್ರಿ ಅಂತಂದು ಬನ್ನಿ ಮುಂದೆ ಬಂದು ಅವ್ರನ್ನ ವಿತ್ತಲ್ದಾಗ ಇಲ್ಲ ನಮ್ಗೆ ಜಾಗ ಐತೆ ನೋಡಿ ಅಲ್ಲಿ ತೆಗಿತಾರೆ. ತೆಗೆದು ಒಂದು ಸಿಮೆಂಟ್ ಇಲ್ಲಿ ಅದಕ್ಕೊಂದು ಗ್ಯಾಸ್ ಹೋಗಕ್ಕೆ ಒಂದು ಮುಚ್ಚಿ ಗ್ಯಾಸ್ ಹಂಗೆ ಅದು ಸೀದಾ ಗ್ಯಾಸ್ ಬಂದು ನಿಮ್ಮ ಒಲಿ ತರ ಇದು ಕೊಡ್ತಾರೆ, ಕಲೆಕ್ಷನ್ ಪೈಪ್. ಆಮೇಲೆ ಒಲಿನೂ ಕೊಡ್ತಾರ್ರಿ ಅವರ ಎಲ್ಲ. ನೀವೇನಿಲ್ರಿ ದಿನ ಮುಂಜಾನೆಗೆ ಒಂದಿಷ್ಟು 1 ಪುಟ್ಟಿ 2 ಪುಟ್ಟಿ ನಿಮ್ಗೆ ಎಷ್ಟು ಸಗಣಿ ಇರುತ್ತೆ ಇಲ್ಲ ನಿಮ್ಗೆ ಎಷ್ಟು ಇದು ಬೇಕಾಕತಿ ಅಷ್ಟು ಸಗಣಿ ನೀರ್ನಾಗ ಹಾಕಿ ಕಲಿಸಿ ಅದಕ್ಕೆ ಸುರಬೇಕ್ರಿ. ಮೊದಲ ಭಾಳಷ್ಟು ಒಂದು ಅರ್ಧ ಗುಂಡಿ ಅದಷ್ಟು ಹಾಕ್ಬೇಕ್ರಿ. ಆಮೇಲೆ ಅದರಿಂದ ಗ್ಯಾಸ್ ಉತ್ಪತ್ತಿ ಆದ್ಮೇಲೆ ಅದು ಒಲಿ ಉರಿಯಕ್ಕೆ ಚಲೋದಂಗೆಲ್ಲ ನೀವು
ನೀವು ದಿನ ಅದಕ್ಕೆ ಕೊಟ್ಟು ಸಗಣಿ ಕಲಿಸಿ ಹಾಕೊಂತ ಬಂದ್ಬಿಟ್ರೆ ಸಾಕ್ರಿ. ಬೇರೆ ಏನು ಖರ್ಚಿಲ್ಲ ನೋಡ್ರಿ. ಪುಕ್ಷೆಟ್ಟೆ ಅಲ್ಲಂತೆ ಗೌರ್ಮೆಂಟ್ ಪುಕ್ಷೆಟ್ಟೆ ತೆಗೆದೋಡಿ ಅದನ್ನ ರೆಡಿ ಮಾಡ್ಕೊಡ್ತೈತಿ. ಮತ್ತೆ ಸಗಣಿ ಗೊಬ್ಬರ ಅವೆಲ್ಲ ಅಂತ ನಮ್ಗಂತ ಪುಕ್ಷೆಟ್ಟೆ ಸುಮ್ಮನೆ ತಿಪ್ಪ ಚಲೋದು ಅಲ್ಲಿ ಚಲೋದ್ರ ಬಲ್ಲಿ ಮನೆ ಅಡಿಗೆನ ಉಳಿತಾಯ ಆಗತ್ತಲ್ರಿ. ಹಂಗೆ ಒಂದೆರಡು ಕುಳ್ಳು ಹಚ್ಕೊಂಡ್ರೆ ನೀರು ಒಲಿಗೆ ಆಗ್ಬಿಡ್ತೈತ್ರಿ. ಮತ್ತೆ ಉಳಿತಾಯ ಇಲ್ಲನ್ರಿ. ಗೊಬ್ಬರಕ್ಕೇನ್ರಿ ಗೊಬ್ಬರನೂ ಆಗತ್ರಿ. ಯಾಕಂದ್ರೆ ಈಗ ಕಾಲಾಗ ಪಲ್ಲಾಗಿರುತ್ತಲ್ರಿ. ಈಗ ಆಕಳ ಎಮ್ಮಿ ಎತ್ತು ಹುಲ್ ಹಾಕಿರ್ತೀವಲ್ರಿ, ಕಾಲ ಹಾಕೊಂಡು ಸಗಣಿ ಹಾಕಿ ಎಲ್ಲ ತೋಡ್ಬಿಟ್ಟಿರ್ತಾವಲ್ರಿ. ಅದನ್ನ ಬೇರೆ ಹಾಕ್ತೀನಿ. ಅದನ್ನ ಒಯ್ದು ತಿಪ್ಪಿಗೆ ಹಾಕ್ತೀನಿ. ಅದಾದ್ರೆ ಗೊಬ್ಬರ ಆಗತ್ರಿ. ಈ ಚಲೋ ಸಗಣಿ ಏನಿರ್ತೈತಲ್ರಿ ಅದನ್ನಷ್ಟೇ ಇದಕ್ಕೆ ಕುಳ್ಳಿಗೆ ಅದಕ್ಕೆ ಉಪಯೋಗ ಮಾಡ್ತೀನಿ. ಹೌದಾ ಇಷ್ಟು ದಿವಸ ನನಗೆ ಗೊತ್ತಾಗ್ಲಿಲ್ಲ ನೋಡ. ನಾನು ಸುಮ್ಮನೆ ಅದನ್ನ ಏನು ಮಾಡೋದು ಅಂತಂದು ಕುಳ್ಳುನೂ ಬಿಡ್ತಿದ್ದೆ ಬಿಡವ. ಯಾಕೆ ಸುಳ್ಳು ಕುಳ್ಳು ಮಾಡೋದು ಅನ್ಕೋಬೇಕು ಅಂತೇಳಿ ಅದನ್ನು ತೊಗೊಂಡು ತಿಪ್ಪಿ ಸುರಿ ಬಂದ್ಬಿಡ್ತಿದ್ದೆ. ಹೊಲಕ್ಕರ ಆದ್ರೆ ಗೊಬ್ಬರ ಆಗತ್ತೆ ಬಿಡ ಅಂತಂದು. ಇಷ್ಟು ಶೇಣಕ್ಕೆ ದೇವ ನಿಂದಿಂದ ನೋಡಿ ಕಲಿಬೇಕು ನೋಡು. ನಾನು ಕಲ್ತಂಗೆ ಆತವ. ನಾನು ಹೋಗಿ ಬಡ ನನ್ನ ಗಂಡಿಗೆ ಇವತ್ತು ಪಂಚಾಯತಿ ಕಳಿಸಿ ಅದೇನಂತ ನೋಡ್ಕೊಂಬ ಅಂತ ಹೇಳ್ತೀನಿ. ಬಡ ನಾನು ಹಾಕ್ಸಿ ಮನೆಯಾಗ ಗ್ಯಾಸ್ ಎಲ್ಲ ನಂದು ಒಟ್ಟಿದಾಗತ್ತೆ. ಶಾಣೆ ದೇವ ಶಾಣೆ ಆಗಿ ಬಿಡವ. ಬರ್ತೀನಿ ರೀ, ಕುಳ್ಳು ಹಚ್ಚಿ ಬರ್ತೀನಿ. ಹೋಗವ ಪಾಪ ಹೋಗು. ಅದನ್ನೇ ವಿಜಿ ನನ್ನ ಸೊಸೆ ಎಷ್ಟು ಶಾಣೆ ಯವ್ವ ಗನಾ ಶಾಣೆ ಯವ್ವ ಬೇಡದು. ನನಗೆ ಪುಣ್ಯ ಅನ್ಬೇಕು ಬಿಡು ಇಂಥ ಸೊಸೆ ಸಿಕ್ಕಿದ್ದಕ್ಕೆ. ಅವ್ರ ಮಾವನ್ನು ಒಂದು ನಮ್ನಿ ಹತ್ತೊಟ್ಟೆಗಿಟ್ಟ ಕುಡಿಯೋದ್ರ ಸಲುವಾಗಿ ಬೈತಾಳ. ಅವ್ರ ಮಾವ ಯಾಕೆ ಹಂಚ್ಕೊಂಡು ಕುಡಿಯೋದು ಬಿಟ್ಟಾನಂದ್ರೇನು ಕದ್ದು ಮುಚ್ಚಿ ಟೀಟ ಕುಡಿತಾನ, ಹಂಚ್ಕೊಂಡ್ಬಿಟ್ಟಾನ. ಗಂಡನ ಕರೆಕ್ಟ್ ಹಾದಿ ತಂದವಳು ಮುಂಜಾನೆ ಎಬ್ಸ್ತಾ ಜಲ್ದಿ ನಸಿನ ಎದ್ದು ಹೊಲಕ್ಕೆ ಕಳಿಸ್ತಾಳ ನಾಷ್ಟ ಮಾಡಿಸಿ. ಆಮೇಲೆ ಮತ್ತೆ ಮಧ್ಯಾಹ್ನ ಹೋಗಿ ಬುತ್ತಿ ಕೊಟ್ಟು ಬರ್ತಾಳ. ಮತ್ತೆ ಸಾಯಂಕಾಲ ಬರ್ತಾ ಅದಕ್ಕೆ ನಾನು ಮಾಡಿರ್ತಾಳ. ಮತ್ತೆ ಮುಕ್ಕೊಳ್ಳೋದು ಅತ್ತಿಗೆ ಏನು ಬೇಕು ಎತ್ತ ಕರೆಕ್ಟ್ ನೋಡು. ನಮಗೂ ಹೊತ್ತೊತ್ತಿ ಊಟ ಗುಳಿಗೆ ಪಳಿ ಎಲ್ಲ ನೆನಪು ಮಾಡ್ಕೊಡ್ತಾಳ. ಮನೆ ಓಟು ನಿಭಾಯಿಸ್ಕೊಂಡು ಹೊಂಟಾಳವ. ನನಗೆ ಚಿಂತೆ ಬಿಡವ. ಇಂಥ ಶಸ್ತ್ರ ಏನೋ ಇಬ್ಬರು ಬಂದ್ಬಿಟ್ರೆ ಮತ್ತು ನನ್ನ ಮನೆ ಸ್ವರ್ಗನ ಆಗತ್ತೆ ನೋಡವ. ಚಲೋ ಆತ್ ಬಿಡವ. ನಮಗೂ ಹಂಗೆ ಸಿಕ್ಕರೆ ಚಲೋ ಆಗತ್ತೆ ನೋಡು. ನಿನ್ನ ಸಣ್ಣ ಓದ ತಗೋ, ಯಾಕೆ ಚಿಂತೆ ಮಾಡ್ತಿ? ಇವತ್ತು ಸಣ್ಣ ನಾಳೆ ದೊಡ್ಡವಲ್ಲ ಲಕ್ಷ್ಮಕ್ಕ. ಯಾವ ಥರ ಒಂದು ದಿವಸ ಆಗಬೇಕಲ್ಲ, ಮದುವೆ ಆಗ್ಬೇಕು, ಶಸ್ತ್ರ ಬರಬೇಕು. ಹಿಂಗೆ ನೋಡಿದ್ರೆ ನನಗೂ ದೀಪಾನಂತ ಶಸ್ತ್ರ ಬರ್ಲಪ್ಪ ಅನ್ಸತೈತೆ ನೋಡವ. ಅಲ್ಲಲ್ಲ ಬೇಡ ಸಾಲಿ ಹೋಗ್ತೀನಿ ಅಂತಂದು ಬರೀ ಸಾಲಿ ಹೋಗೋದ್ರಾಗ ಆತ. ಯಾವಾಗ ಮುಗಿತೈತಿ? ಯಾವಾಗ ಈ ಮನೆ ಖರ್ಚು ಅದೆಲ್ಲ ಯಾವಾಗ ನೆಮಿಸ್ಬೇಕಯ್ಯಪ್ಪ. ನನಗಂತೂ ಹೊಲದಾಗ ಕೂಲಿ ಮಾಡಿ ಸಾಕಾಗೈತಿ. ಇಷ್ಟು ದಿವಸ ಮಗ ಓದ್ತಾನ, ಓದ್ಲಿ ಬಿಡು ಅಂತ ಮಾಡಿದೆ. ಇವಾಗ ಇನ್ನ ನೌಕರಿ ಹತ್ತವಲ್ತು ಅಂತ ಮಾಡಕತ್ತೀನಿ. ಯಾವಾಗ ನನ್ನ ಪರ್ಲ ಹರಿತೈತಿ? ಅಲ್ಲ ಇನ್ನ ಮದುವೆ ಮಾಡೋದೇವಾಗ, ಮನೆ ಸೊಸಿ ತರೋದೇವಾಗ? ಯಪ್ಪ ಮದುವೆ ಅಂದ್ರೆ ಸುಮ್ಮನೆ ಆಗತ್ತಾನ? ರೊಕ್ಕ ಕೂಸಿಟ್ಟು ಹೋಗ್ಬೇಕಲ್ಲ. ಒಟ್ಟು ನಿಂದೊಟ್ಟು ಏನಾರ ನೌಕರಿ ರೊಕ್ಕ ಬಂದ್ರೆ ಅದು ಹಿಂದಕ್ಕಿಟ್ಟು ನಂದು ದುಡ್ದು ಮನೆಗೆ ಮಾಡಿ ಒಟ್ಟು ಮದುವೆನಾರ ಮಾಡ್ಬೇಕಲ್ಲ. ಅದೊಂದು ದುಡ್ಡು ಚಿಂತೆ ಐತಿ. ಅದೊಂದು ತಲೆ ಮೇಗಿನ ಬಾರ ಇಳಿತಂದ್ರೆ ಎಷ್ಟು ಆಸೆ ಆಗುತ್ತೆ ಗೊತ್ತಾನ? ಏನಂತ ನಿಂದು ತಿಳಿಯವಲ್ತಪ್ಪ. ಮುಗಿತಾ ಇಲ್ಲ ಓದೋದು ನಿಂದು? ಬೇಯವ್ವ ಆತು. ಇದು 1 ವರ್ಷ ಆದ್ರೆ ಮುಗೀತು. ಹಂಗ ನೀನೇನು ಮದುವೆ ಮಾಡೋ ಖರ್ಚು ಬೇಡ. ಮದುವೆ ಮಾಡೋದು ರೊಕ್ಕದೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅಂದ್ರೆ ರೊಕ್ಕ ಏನಾರ ಕೂಸಿಟ್ಟೇನಿಲ್ಲ ಮದುವೆಗೆ? ರೊಕ್ಕ ಕೂಸಿಟ್ಟಿಲ್ವೇ, ಹುಡುಗಿನ ಕೂಸಿಟ್ಟಿನಿ. ಏನಿಲ್ಲ ಬೇಡ. ಏನನ್ನಕತಿ ಹುಡುಗಿನ ಕೂಸಿಟ್ಟಿನಿ ಅಂದ್ರೆ? ಎಷ್ಟು ಜನ ಹುಡುಗಿಯರು? ಏನು ಕತಿ? ಏನು ಕೂಡ್ಸಿಟ್ಟಿ? ಅಲ್ಲ ಹುಡುಗಿಯರ್ನ ಕೂಡ್ಸಿಡಕ್ಕಾಗತ್ತ? ಬೇಡ. ಏನು ಮಾಡಕತ್ತಿಲ್ಲ ನೀನು? ಓದಕ್ಕೆ ಹೋಗಿ ಏನು ಮಾಡಕತ್ತೀಯ ನೀನು? ಯವ್ವ ಸಮಾಧಾನ. ಒಂದು ಸಲಕ್ಕೆ ಮತ್ತೆ ಎದಿ ಹೊಡ್ಕೊಂಡು ಓದಿತ್ತು. ಮತ್ತೆ ನಾನು ಮದುವೆ ಮಾಡ್ಯಾರ ನೀರು ಸತ್ತೋದ್ರೆ ನಾನು ಹುಡುಗಿ ಕೂಸಿಟ್ಟಿನಿ ಅಂದ್ರೆ ನೀನು ರೊಕ್ಕ ಕೂಸಿಡ ಅಂದಲ್ಲ. ಅದಕ್ಕನ್ನೇ ನಾನು ಒಂದು ಹುಡುಗಿನ ಲವ್ ಮಾಡೀನಿ. ಲವ್ ಏನೋ ಲವ್ ಮಾಡಿಯ? ಬೇಡ. ನಿಮ್ಮ ಅಪ್ಪ ಸೆರಂಗಿಲ್ಲಲೇ ಲವ್ ಹೋಗ್ಯವು ಅಂತಂದ್ರೆ ಮೊದಲ ಇಷ್ಟ ಇಲ್ಲ. ಅದ್ರಾಗ ಯಾವ ಜಾತಿದ ಏನು ಕತಿ? ಏನು ಮಾಡ್ತಾ ಹುಡುಗಿ? ಯಾವ ಮಂದಿ, ಯಾರ ಮನೆಯವರು, ಯಾವ ಊರವರು? ಎಲ್ಲಿಲ್ಲ ಲವ್ ಬೇಡಲ್ಲ ಇಂಥ ಸುದ್ದಿ ಬೇಡಲ್ಲ. ನಾನು ಒಂದು ಹುಡುಗಿನ ನಾನು ನೋಡೀನಿ, ಭಾಳ ಚಂದ ಐತಿ, ಆಕೆನ ಮದುವೆ ಮಾಡ್ಕೊಳ್ಳಿ ಅಂತ. ನಾನೇನು ಓದ್ ಮುಗಿಲಿ ಆಮೇಲೆ ಕೇಳಿರತ್ತಂತ ಮಾಡೀನಿ. ಯಾಕಲ ಎಷ್ಟು ಇದು ಮಾಡಕತ್ತೀರಿ? ಆಮೇಲೆ ಬೇಡಲ್ಲ ಲವ್ ಪವು ಇವು ಚಲೋ ಇರಂಗಿಲ್ಲ. ಯವ್ವ ನಮ್ಮ ಜಾತಿ ಆ ಹುಡುಗಿನೂ ನನ್ನ ಕ್ಲಾಸ್ಮೇಟು ಚಲೋ ಓದ್ಯಾಳ, ಒಳ್ಳೆ ಮನೆ ಮನೆತನ ಎಲ್ಲ ಪೇಟೆಗಿರ್ತಾರೆ. ನಮ್ಮಂಗೆ ಬಡವರಲ್ಲ ಅವರು, ಶ್ರೀಮಂತರು. ಹಳ್ಳಿ ಊರದು ಅದೆಲ್ಲ ಶ್ರೀಮಂತರ ಮನೆಯವರು. ನಾನು ಇಷ್ಟಪಟ್ಟ ಆಕಿನ ಫಸ್ಟ್ ನಾನು ಲವ್ ಮಾಡಿದ್ದು. ಆಮೇಲೆ ನಾನು ಹೇಳಿನಿ ನಮ್ಮ ಹಿಂಗೆ ಬಡವರು ನಮ್ಮ ಮನೆ ಹಿಂಗೆ ಅದನ್ನು ಪರವಾಗಿಲ್ಲ ನಾನು ಇಷ್ಟಪಡ್ತೀನಿ ಅಂತಾನೆ ಇಷ್ಟಪಟ್ಟಾಳ. ನೋಡು ಮೊದಲ ಅದು ಏನೋ ಅಂತಾರಲ್ಲ, ಹರಿಯೋದು ವಯಸ್ಸು ಬಂದಾಗ ಕತ್ತಿನೂ ಚಂದ ಕಾಣ್ತೈತಂತ. ಹಂಗೆ ಆಮೇಲೆ ನಿನ್ನ ಮದುವೆ ಮಾಡ್ಕೊಂಬರೋ ತನಕ ಎಲ್ಲ ಚಲೋ ತಂದು ನಾಳೆ ಇಲ್ಲಿ ಬಂದು ಒಂದು ವರ್ಷ ಆಗತ್ಲೆ ನನಗೆ ಇಲ್ಲಿ ಇಷ್ಟ ಇಲ್ಲ, ಇದು ಹಳ್ಳಿ ಊರು, ನಂಗೆ ಜೀವನ ಮಾಡೋಕ್ಕಾಗಂಗಿಲ್ಲ, ಪ್ಯಾಟಿಗೆ ಹೋಗಂಬ ಅಂತಂದು ಆಮೇಲೆ ನಿನ್ನ ಕರ್ಕೊಂಡು ಹೋದ್ಲಂದ್ರೆ ನಮ್ಮ ಕತೆ ಏನು? ಬೇಡಪ್ಪ ನಮ್ಗೆ ಬೇಡ. ಸಿಟಿ ಸವಾಸ ಸಿಟಿನವ್ರ ಸವಾಸ ಬೇಡ. ನಮ್ಮ ಹಳ್ಳಿ ಊರಾಗ ಬೇಕಾದಂಗೆ ಚಂದ ಅದಾರ. ಅಲ್ಲಿ ಅವ್ರಿಗಿಂತ ಅಪ್ಪನಂಗೆ ಅದಾರ. ನಾವು ಒಂದು ಹುಡುಗಿ ನಾನು ನೋಡೀನಿ. ನೀನು ತಲೆ ಕೆಡ್ಸ್ಕೊಬೇಡ. ಬೇಡ ಹುಡುಗಿ ಬೇಡ. ಇಲ್ಲವ ನಂಗೆ ಆಕಿನ ಬೇಕು. ಆ ಮದುವೆ ಖರ್ಚು ಏನಿಲ್ಲ. ರಿಜಿಸ್ಟರ್ ಆಫೀಸ್ನಾಗ ಮದುವೆ ಮಾಡ್ಕೋತೀವಿ, ಬರ್ತೀವಿ. ದೇವಸ್ಥಾನದಾಗ ಎಲ್ಲರೂ ತಲೆ ಕಟ್ಕೊಂಡ್ಬರ್ತೀವಿ. ನಿನ್ನ ಮದುವೆ ಖರ್ಚು ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಆಕಿ ಇಲ್ಲೆಲ್ಲ ಮಾಡ್ಕೋತೀನಿ ಅಂತ ಹೇಳ ನಾನು ಮೊದಲ ಕಂಡೀಷನ್ ಮಾಡೀನಿ. ಅಂದ ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಅಂತ ಏನಿಲ್ಲ. ನಿನ್ನ ಅಪ್ಪನ ಚೆನ್ನಾಗಿ ನೋಡ್ಕೋತೀವಿ. ನೀ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾನು ಒಳಬಳ ಹಚ್ಚ ಕೂಡ ಯಾವ ಹುಡುಗಿನೂ ನಾನು ನೋಡಲ್ಲ, ಮಾಡ್ಕೊಳ್ಳಲ್ಲ ಅಷ್ಟೇ. ಇವ ಇದೇನು ಹುಡುಗ ಇವ ಇದು ಅಲ್ಲವಕ್ಕ? ಯಾಕೆ ಇವ ನಮಗ ನಮ್ನಿ ಸಿಟ್ಟಿಗಿದ್ದಂಗ ಒಂದು ನಮ್ನಿ ಬಿರುಗಾಳಿ ಹೋದಂಗ ಹೋದ್ನಲ್ಲ. ಏನಿಲ್ಲ ಬಿಡ ಇವ. ಅದೇ ಕಾಲೇಜಿಗೆ ಒಂಚೂರು ರೊಕ್ಕ ಬೇಕಿತ್ತಂತ ರೊಕ್ಕ ಕೊಡೋಣ. ನಮ್ಮಂತೆ ಕೇಳಿದ ರೊಕ್ಕ ಕೊಡೋಕೆ ಆಗತ್ತೆ ನಾವು ಬಡವರು. ಇವತ್ತಿಲ್ಲ ನಾ ಕೊಡ್ತೀನಿ ಅಂದೆ, ಅದಕ್ಕೆ ಸಿಟ್ಟಾಗಿ ಹೋದ. ಹೌದಾ? ಅದು ನನ್ನ ಕೈ ಏನೋ ಬೇರೆ ಬಿದ್ದಂಗೆ ಆತವ. ನಾ ಆಗಲ್ಲೇ ಬಂದು ಅಲ್ಲೇ ಕಟ್ಟಿ ಮೇಲೆ ಕುಂತಿದ್ದೆ. ಒಳ ಬರೋಣಂದೆ ಇಬ್ರು ತಾಯಿ ಮಗನ ಜೋರು ಮಾತನಾಡಿದ್ವಾ. ಸುಮ್ಮನೆ ಯಾಕೆ ಹೋಗಿ ನಡ್ಬರ್ಕ ಅದೇನ ಅಂತಲ್ಲ ಸುಪ್ಪಿದ ಕಡೆ ಬಿಟ್ಟಂಗೆ ಚಲೋ ಅಲ್ಲ ಅಂತೇಳಿ ಅಲ್ಲೇ ಕುಂತಿದ್ದೆವ. ನೀವು ಮಾತಾಡೋದೆಲ್ಲ ಕೇಳ್ಸಕತ್ತಿತ್ತು. ಏನೋ ಹುಡುಗಿ ಲವ್ ಹೋಗಿವು ಅಂದ. ಮತ್ತೆ ಕರೆ ಹೋಯ್ತೆ ಮತ್ತೆ ನೀನು ನೋಡ್ರಿ ಹಿಂಗಂತೀವ.
ಅಡ್ಬಿಟ್ಟು ಊರ ಅಡ್ಬಿಟ್ಟು ಎಲ್ಲ ಕೇಳಿಸ್ಕೊಂಡಾಳ ಮತ್ತೆ ನೋಡಿ ಇಷ್ಟು ನಾಟಕ ಮಾಡ್ತಾ ನಾವು ಅವ್ರ ಮನೆ ಮುಂದೆ ಹಿಂಗೆ ಶೋಸಂಬಿಡ್ತಾ ಅಡ್ಬಿಟ್ಟು ಊರೆಲ್ಲ ಗಿಲ್ಲಬೇಕು ಊರನ್ ಗಿಲ್ಲೆಲ್ಲ ಆಡ್ಕೋತಾ ಯಾವತ್ತೆ ಬಂದು ಕೂತಿಲ್ಲ ಇನ್ನು ಆತು ಇನ್ನು ಊರು ತುಂಬ ಟಾಮ್ 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 ಮಾಡ್ಕೊಂತ ಅಡ್ಯಾಡ್ತಾ ಕೇಳಾರ್ದರ ಸತ್ಯಕ್ಕೂ ಮನೆ ಕಟ್ಟಿವೆ ಅವ್ರು ಕಟ್ಟಿವೆ ಕುಂತು ಅವ್ರಿಗೆಲ್ಲ ಹೇಳೇ ಬರ್ತಾಳೆ ಅಡ್ಬಿಟ್ಟು ಇನ್ನು ಆತ್ಬಿಡು ಇನ್ನು ನಾನು ಪಬ್ಲಿಕ್ ಮಾಡೋದು ಮುಚ್ಚಿಟ್ಕೊಳ್ಳೋದು ಅದೆಲ್ಲ ಅಲ್ಲ ಮುಚ್ಚಿಟ್ಕೊಂಡ್ರೆ ಉಪಯೋಗಿಲ್ಲ ಈಕಿ ಪಬ್ಲಿಕ್ ಮಾಡೇ ಮಾಡ್ತಾಳ ಸುಂದರ ಭಾಷೆ ಅದಾ ಯವ್ವ ಈಗಿನ ಕಾಲ ನೋಡ್ರೆ ಗೊತ್ತೈತಲ್ಲ ಬುದ್ಧಿ ಪ್ರೇತಿ ಅದೇನ ಅಂತಾರ ಬಿಡ ಹೋಲ್ ತಗೊಳಕ್ಕೆ ನಾನು ಅಷ್ಟು ತಲೆ ಕೆಸ್ಕೊಂಡಿಲ್ಲ ಈ ಸುಮ್ಮನೆ ಅಂತೀನಿ ಏನು ಮಾಡ್ಬೇಕು ಮತ್ತು ನಾಳೆ ಮಕ್ಕಳು ಇಷ್ಟಪಟ್ಟದ ಮಾಡ್ಬೇಕಲ್ಲ ಹ್ಞೂ ಅಂದ್ರೆ ಅತ್ತೆ ಇಷ್ಟನ ನಮ್ಮ ಇಷ್ಟವ ನಾ ಏನು ಜಾಸ್ತಿ ತಲೆ ಕೆಸ್ಕೊಂಡಿಲ್ಲ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕಲ್ಲ ಹಂಗೆ ಬೈದು ಹೇಳೀನಿ ಬೇರೆ ಒಪ್ಲಿ ಇಲ್ಲ ಅಂದ್ರೆ ಅದನ್ನ ಇಷ್ಟ ಪ್ರಕಾರ ಮದುವೆ ಮಾಡಿದ್ರೆ ಬಿಡು ಹೌದಲ್ಲ ಪ್ರೇಮ ಅವನಿಂದ ಬೇಯಿಸ್ಬಿಡವ ಮಕ್ಕಳು ಇಷ್ಟಪಟ್ಟಾರಂತಂದು ಪ್ರೇಮ ವಿವಾಹ ಮಾಡಕ್ಕೆ ಹೊಂಟಿಯಲ್ಲ ಆದರ್ಶ ತಾಯಿ ಬಿಡವ ನೀನು ಉಳ್ಕೋದಾರೆ ಯಾರು ಬಿಡ್ತಾರೆ ಅಯ್ಯೋ ಈಗಿನ ಕಾಲದಾಗ ನಾ ಹೆಣ್ದ ಮದುವೆ ಮಾಡ್ಬೇಕು ಹಂಗೆ ಅಂತಾರೆ ಒಳ್ಳೇದಾತ್ ಬಿಡವ ಅಂದಂಗೆ ಜಲ್ದಿ ಮದುವೆ ಇಟ್ಬಿಡು ಬಡ ಲಗ್ನದ ಊಟ ಮಾಡಿಬಿಡೋಣ ಅಂತ ಆತು ಬಿಡು ಎದಕ್ಕೆ ಬಂದಿದ್ದಲ್ಲ ನೀನು ಅಯ್ಯ ನಾ ಬಂದದ್ದ ಮರ್ತು ನೋಡು ಒಂದು ಹಸಿಮೆಣ್ಸಿನ್ಕಾಯಿ ಕೊಡ ಒಟ್ಟು ಇದಕ್ಕೆ ನಮ್ಮ ಮನೆಗೆ ಯಾರ ಬಂದಿದ್ರವ ಚಿಮ್ಮರಿ ಒಗ್ಗರಣೆ ಮಾಡ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇದ್ದಿದ್ದಿಲ್ಲ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ ಬೇಸ್ ನೋಡು ಖಾರ ಹಾಕಕ್ಕೆ ಬರಲ್ಲಲ್ಲ ಅದಕ್ಕೆ ಕೇಳೋಣ ಬಂದವ ಎಷ್ಟೊತ್ತಾತಿಲ್ಲೇ ಟೈಮ್ ಹೊತ್ತೋಗ್ಬಿಡುತ್ತೆ ಒಟ್ಟು ಕೊಡ್ತೀವಿ ಏನು ಅಡಗನ ನಿಮ್ದು ಹೆಂಗೋ ಫ್ರಿಜ್ ಐತಲ್ಲ ಇಟ್ಟಿರ್ತಿದ್ದಿ ಇರ್ತಾವೆ ನಮ್ಮ ಮನೆಗೆಲ್ಲ ಒಣಗಿ ಬಿಡ್ತಾವೆ ಒಣಗಿ ಆವಾಗಲೇ ಕೆಂಪು ಆಗ್ಬಿಡ್ತಾವೆ ಇಲ್ಲ ಒಣಗಿ ಒಂದು ಮನೆ ಆಗ್ಬಿಡ್ತಾವೆ ಅಡುಗೆ ಮಾಡೋಕೆ ಬರಲ್ಲ ನಿಮ್ಮ ಫ್ರಿಜ್ನಾಗ 6 ಗಂಟೆ ಇಟ್ಟರು ಹೆಂಗಿದ್ರು ಹಂಗೆ ಇರ್ತಾವಲ್ಲ ಅದಕ್ಕೆ ಇಸ್ಕೊಂಡೋಗೋಣ ಅಂತ ಬಂದೆ ಹೌದಾ ತಡಿ ಕೊಡ್ತೀನಿ ಹಂಗೆ ಕೊತ್ತಂಬರಿ ತಾನೆ ಕೊತ್ತಂಬರಿ ಇರ್ಬೇಕು ತಡಿ ಒಂಚೂರು ಇಟ್ಟಿದ್ನಿ ಒಂದು ಕವರ್ನಾಗ ನೋಡ್ತೀನಿ ತಡಿ ಇವ ಹಂಗಿದ್ರೆ ಒಂದು ಟೊಮೆಟೊ ಹಣ್ಣು ಒಂಚೂರು ಕರಿಬೇವು ಒಂಚೂರು ಕೊಟ್ಬಿಡ ಇವ ಒಳಗಡ್ಡಿ ಬೇಡ ಅನ್ಲೇ ಈ ಚಲೋ ನೆನಪು ಮಾಡಿ ನೋಡು ಮದುವೆಗನ್ ಬಿಟ್ಟು ಮದುವೆ ಹೋದಂಗೆ ಆಗತ್ತೆ ಒಳಗಡಿನೇ ಇಲ್ಲ ಅಂದ್ರೆ ಚುರುಮರಿ ಒಗ್ಗರಣೆ ಹೆಂಗೆ ಹಾಕ್ಬೇಕು ಕೇಳೋದು ಅದನ್ನ ಮರ್ತು ಇವ್ ಮ್ಯಾಗಿನ ಕೇಳಿ ಇವ ಕೂಡ ಇವ ಪುಣೆ ಮತ್ತೆ ನೆನಪು ಮಾಡಿ ವೇಸ್ಟ್ ಮಾಡಿದ್ ನೋಡು ಅಲ್ಲ ಮತ್ತೆ ಮಂಡಳನ ಅದಾವ ಇಲ್ಲ ನೋಡ್ಬಿಡು ಯಾಕೆ ಬೇಕು ಇಷ್ಟೆಲ್ಲ ಒಯ್ದಿ ಆದ್ಮೇಲೆ ಮಂಡಳ ಒಂದು ಯಾಕೆ ಅದನ್ನು ಕೊಟ್ಬಿಡ್ತೀನಿ ತೊಗೊಂಡು ಮಾಡಿ ತಿನ್ಬಿಡ್ರಿ ಸಾಕು ಇರಲಿಲ್ಲ ಅಂದಿದ್ರೆ ಕೇಳ್ತಿದ್ದೆ ಬಿಡು ಪಾಪ ನೀನಿಷ್ಟು ಧಾರಾಳವಾಗಿ ಕೊಡಕತ್ತಿ ಅಂದಮೇಲೆ ಆದ್ರೆ ಏನು ಬಿಡು ನನ್ನ ಗಂಡ 2 ಸೇರು ತಂದ ಅದು ಅವಾಗ ನಾನು ಹಸಿಮೆಣ್ಸಿನ್ಕಾಯಿ ಒಳಗಡೆ ಹೇಳೋದು ಮರ್ತುಬಿಟ್ಟೆ ಅದಾವ ಮಂಡಳ ಅದಾವ ಇನ್ನೊಂದು ಬೇರೆ ಬಗನ ಯಾರು ಬೀಗರು ಬೀಜರು ಬಂದ್ರೆ ಮಂಡಳ ಕೇಳಕ್ಕೆ ಬರ್ತಂತ ಅವಾಗ ಕುಡಿ ಅಂತ ತೆಗೆದಿಡ್ಬೇಕಿದ್ರೆ